ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ರೆಮಿಡಿಯೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಅಲ್ಲೇ ನಂಬರ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿದೆ ನೋಡಬಹುದು. ಈ 2 ನಂಬರ್ಸ್ ಆ ಲಿಂಕ್ ಅಲ್ಲೇ ಇರುತ್ತೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಮಾಡ್ತಾರೆ. ಈ 2 ನಂಬರ್ಸ್ ಅನ್ನ ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂದ್ರೆ ಈ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಬಹುದು. ನಂತರ ಅಕೌಂಟ್ ಓಪನ್ ಮಾಡುವಾಗ ಈ ಸೆಕ್ಷನ್ ಅಲ್ಲಿ ಎಸ್ಪೆಷಲಿ ಆರ್ಟ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಪ್ರೀಮಿಯಂ ಅಕೌಂಟ್ ಅನ್ನ ಚೂಸ್ ಮಾಡಿ ನಂತರ TRX20 ಸೆಲೆಕ್ಟ್ ಮಾಡಿ. ಇದು ಫ್ರೀ ಅಕೌಂಟ್ ಆಗಿರುತ್ತೆ. ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಅದು ಕೆಲವೊಂದು ಚಾರ್ಜಸ್ ಇರುತ್ತೆ, ಫ್ರೀ ಅಕೌಂಟ್ ಆಗಿರಲ್ಲ. ಎಸ್ಪೆಷಲಿ ಅದು ಟ್ರೇಡರ್ಸ್ ಗೆ ರೆಗ್ಯುಲರ್ ಆಗಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡೋರಿಗೆ ಉಪಯೋಗ ಇರುತ್ತೆ. ಯಾಕಂದ್ರೆ ಕೆಲವೊಂದು ಬ್ರೋಕರೇಜಸ್ ಅಲ್ಲಿ ಚೇಂಜಸ್ ಇರುತ್ತೆ. ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ TRX20 ಅಥವಾ TRX17 ಸಾಕು. ಮಿಸ್ ಮಾಡದೆ ಈ ಸೆಕ್ಷನ್ ಅಲ್ಲಿ TRX20 ಸೆಲೆಕ್ಟ್ ಮಾಡಿ. ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ಅಕೌಂಟ್ ಓಪನಿಂಗ್ ಗೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿಯಲ್ಲಿ ನೋಡಬಹುದು 167 ಪಾಯಿಂಟ್ಸ್ 0.64% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಕಡೆ ನಮ್ಮ ಮಾರ್ಕೆಟ್ ಮೂವ್ ಆಗಿದೆ ಅಂತ ಹೇಳ್ಬೋದು. ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು. ನಂತರ ಎಲ್ಲೂ ರಿಕವರಿ ಮಾಡುವಂತ ಕಂಡೀಷನ್ ಕಂಡು ಬರಲೇ ಇಲ್ಲ. ಕಂಟಿನ್ಯೂಸ್ ಡೌನ್ ಆಯ್ತು. ಅಲ್ಲಲ್ಲೇ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದ್ರು ಕೂಡ ನೋಡಬಹುದು ಇಲ್ಲಿ. ಬಟ್ ಅದು ಸಸ್ಟೈನ್ ಆಗ್ಲಿಲ್ಲ. ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಓವರ್ ಆಲ್ 0.64% ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು 533 ಪಾಯಿಂಟ್ಸ್ ಅಥವಾ 0.63% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಕೂಡ ಗ್ಯಾಪ್ ಡೌನ್ ಓಪನಿಂಗ್, ಆನಂತರ ಕಂಟಿನ್ಯೂಸ್ ಡೌನ್ ವರ್ಡ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ರಿಕವರಿ ಮೋಡ್ಗಂತೂ ಬರಲೇ ಇಲ್ಲ ಇವತ್ತು ನಮ್ಮ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಇನ್ನು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ಬೋದು ಅಂತ. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಡೌನ್ ಇತ್ತು. ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳು ಅಪ್ ಟು 1% ವರೆಗೂ ಅಥವಾ ಕೆಲವು ಅಬೋವ್ 1% ವರೆಗೂ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ವು. ಹಾಗಾಗಿ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಮಾರ್ನಿಂಗ್. ಅದೇ ರೀತಿ ನೆಗೆಟಿವ್ ರಿಯಾಕ್ಷನ್ ಬಂತು. ಬಟ್ ಎಲ್ಲೂ ರಿಕವರಿ ಮೋಡ್ಗೆ ಬರಲಿಲ್ಲ. ನಿನ್ನೆ ಡೌನ್ ಅಲ್ಲಿ ಓಪನ್ ಆದ್ರೂ ಕೂಡ ರಿಕವರ್ ಆಯ್ತು ಮಾರ್ಕೆಟ್ ಒಂದಷ್ಟು. ಬಟ್ ಇವತ್ತು ಆ ರೀತಿಯ ರಿಕವರಿ ನೋಡ್ಲಿಕ್ಕೆ ಸಿಗಲಿಲ್ಲ. ಕಂಟಿನ್ಯೂಸ್ ಡೌನ್ ಫಾಲ್ ಬಂತು ಅಂತಾನೆ ಹೇಳ್ಬೋದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 0.42% ಡೌನ್ ಇದೆ. ನಿಫ್ಟಿ 100 0.61% ಡೌನ್ ಇದೆ. ನಿಫ್ಟಿ 200 0.65% ಡೌನ್ ಇದೆ. ಹಾಗೆ ನಿಫ್ಟಿ 500 0.65% ಡೌನ್ ಇದೆ. ಅಂದ್ರೆ 0.4 ಇಂದ 0.65% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.86% ಡೌನ್ ಇದೆ. ಮಿಡ್ ಕ್ಯಾಪ್ 100 0.83% ಡೌನ್ ಇದೆ. ಮಿಡ್ ಕ್ಯಾಪ್ 150 0.77% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ 0.8% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.92% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 0.78% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.77% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ನಿಯರ್ಲಿ 1% ವರೆಗೂ ಡೌನ್ ಫಾಲ್. ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಆಗ್ಬೋದು ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಿ ಆಗ್ಬೋದು, ಎರಡು ಕಡೆ 0.8 ಇಂದ 0.9% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮಿಡ್ ಕ್ಯಾಪ್ ಆಗ್ಬೋದು, ಲಾರ್ಜ್ ಕ್ಯಾಪ್ ಆಗ್ಬೋದು ಅಥವಾ ಸ್ಮಾಲ್ ಕ್ಯಾಪ್ ಆಗ್ಬೋದು, ಎಲ್ಲಾ ಕಡೆ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಬರಲಿಲ್ಲ. ನಿನ್ನೆ ಅಟ್ ಲೀಸ್ಟ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಬಟ್ ಇವತ್ತು ಅಲ್ಲೂ ಕೂಡ ನೆಗೆಟಿವ್ ಇದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.62% ಡೌನ್ ಇದೆ. ಎಲ್ಲೂ ಕೂಡ ಮೋರ್ ದನ್ 0.5% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.72% ಡೌನ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.79% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಟೋ ಸೆಕ್ಟರ್ 0.09% ಡೌನ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಷ್ಟೇನು ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲ. FMCG ಕೂಡ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ನಿನ್ನೆ ಒಂದಷ್ಟು ಪಾಸಿಟಿವ್ ಇತ್ತು, ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. IT ನಲ್ಲಿ 0.84% ಡೌನ್ ಇದೆ. ಮೀಡಿಯಾ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಮೆಟಲ್ ಅಲ್ಲಿ 0.84% ಡೌನ್ ಇದೆ. ಫಾರ್ಮಾ 0.56% ಡೌನ್ ಇದೆ. PSU ಬ್ಯಾಂಕ್ ಅಲ್ಲಿ 0.89% ಡೌನ್ ಫಾಲ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಡೌನ್ ಫಾಲ್. ಇವತ್ತು 1.23% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ರಿಯಾಲಿಟಿ ಸೆಕ್ಟರ್ ಕೂಡ 1.29% ಡೌನ್ ಆಗಿದೆ. ಹೆಲ್ತ್ ಕೇರ್ 0.58% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿನ್ನೆ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 0.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ 0.77% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ಓವರ್ ಆಲ್ ಇವತ್ತು ಎರಡು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿರೋದು. ಅದು ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೆ ಮೀಡಿಯಾ ಏನಂತ ದೊಡ್ಡ ಪಾಸಿಟಿವ್ ಅಲ್ಲ, ಫ್ಲಾಟ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನೆಲ್ಲೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇದರಲ್ಲಿ FMCG ಡೌನ್ ಆಗ್ಲಿಲ್ಲ, ಅದೇ ಒಳ್ಳೆ ವಿಚಾರ. ಇನ್ನು ಆಟೋ ಕೂಡ ಅಷ್ಟೇನು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಲ್ಲ ಇವತ್ತು. ಇನ್ನು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ಪ್ರೈವೇಟ್ ಬ್ಯಾಂಕ್ಸ್ ಹಾಗೂ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಅಂತ ಹೇಳ್ಬೋದು. ಹಾಗೆ PSU ಬ್ಯಾಂಕ್ ಗಳಲ್ಲೂ ಕೂಡ ನಿಯರ್ಲಿ 1% ಡೌನ್ ಫಾಲ್ ಬಂತು. ಮೆಟಲ್ ಅಂಡ್ IT ಕೂಡ ಒಂದಷ್ಟು ಡೌನ್ ಅನ್ನು ಕಂಡಿದ್ದಾವೆ ಇವತ್ತು. ಓವರ್ ಆಲ್ ಮೆಜಾರಿಟಿ ಇಂಡೈಸಸ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇದರಲ್ಲಿ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಇನ್ನು ಇದರ ಹಿಂದಿನ ಕಾರಣಗಳೇನಿರಬಹುದು ಅಂತ ನೋಡಿದ್ರೆ, ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ, ಅಷ್ಟೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ಇಲ್ಲ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಎಲ್ಲ ನೆಗೆಟಿವ್ ಅಲ್ಲೇ ಇದ್ದಾವೆ. ಅದರಲ್ಲಿ ನೋಡಬಹುದು ಮೋರ್ ದನ್ 1%, 2%, 1.5%, 1%, 1%, 1.5%, 1.5%, 0.42% ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಡೌನ್ ಆಗಿದ್ದಾವೆ. ಯುರೋಪಿಯನ್ ಮಾರ್ಕೆಟ್ ಗಳು ಕೂಡ ಒಂದಷ್ಟು ಡೌನ್ ಇದಾವೆ, ಒಂದಷ್ಟು ಪಾಸಿಟಿವ್ ಇದಾವೆ. ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ. ಇನ್ನೊಂದು ಪಾಯಿಂಟ್ ಅಂತಂದ್ರೆ ಅದು ಡಾಲರ್ ವರ್ಸಸ್ ರುಪಿ ನೋಡಬಹುದು. 90.92 ಹೋಗಿದೆ ಇವತ್ತು ಇಂಡಿಯನ್ ರುಪಿ. ಅಂದ್ರೆ 91 ಟಚ್ ಮಾಡೋ ತರ ಕಾಣ್ತಾ ಇದೆ. ಮೇ ಬಿ ನಾಳೆ 91 ಟಚ್ ಮಾಡಿದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ವೀಕ್ನೆಸ್ ಕಂಟಿನ್ಯೂ ಆಗಿದೆ. ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ರುಪಿ ವೀಕ್ನೆಸ್ ಕಂಟಿನ್ಯೂ ಆಗಿದೆ. ಹಾಗಾಗಿ ಮಾರ್ಕೆಟ್ ಗಳು ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದ್ದಾವೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್, ಬೇರೆ ಮಾರ್ಕೆಟ್ಸ್ ಅಲ್ಲ, ಇಂಡಿಯನ್ ಮಾರ್ಕೆಟ್. ಯಾಕಂದ್ರೆ ರುಪಿ ವೀಕ್ನೆಸ್ ಜಾಸ್ತಿ ಆದ್ರೆ ಅಷ್ಟೇನು ಪಾಸಿಟಿವ್ ಸುದ್ದಿ ಆಗೋದಿಲ್ಲ ಇಕ್ವಿಟಿ ಮಾರ್ಕೆಟ್ಸ್ಗೆ. ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕ್ರೂಡ್ ಅಲ್ಲಿ ಅಷ್ಟೊಂದು ಬದಲಾವಣೆ ಆಗಿಲ್ಲ. ಆಕ್ಚುಲಿ ನೋಡಬಹುದು 59.6 ಗೆ ಬಂದಿದೆ. 62-63 ರೇಂಜ್ ಅಲ್ಲಿ ಇದ್ದದ್ದು 60 ರೇಂಜ್ ಗೆ ಬಂದಿದೆ. ಅದೊಂದು ಒಳ್ಳೆಯ ಸುದ್ದಿನೇ. ಬಟ್ ಬರೀ ಕ್ರೂಡ್ ಅಷ್ಟೇ ಅಲ್ಲ, ನಾವು ಇನ್ನೂ ಬೇರೆ ಸಾಕಷ್ಟು ಪದಾರ್ಥಗಳನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ಳೋದು ಸಮಸ್ಯೆ ಆಗಲ್ಲ, ಯಾಕಂದ್ರೆ ಪ್ರೈಸ್ ಕಡಿಮೆ ಇದೆ ಕ್ರೂಡ್ ಪ್ರೈಸ್. ಬಟ್ ಬೇರೆ ವಿಷಯದಲ್ಲಿ ನೋಡಿದಾಗ ಒಂದಷ್ಟು ನೆಗೆಟಿವ್ಸ್ ಇದ್ದೇ ಇರುತ್ತೆ. ಇದನ್ನ ಹೊರತುಪಡಿಸಿದ್ರೆ FIS ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಇವತ್ತು ಎಕ್ಸ್ಪೈರಿ ಡೇ ಬೇರೆ, ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಈ ಎಲ್ಲ ಪಾಯಿಂಟ್ಸ್ ಇವತ್ತು ಮಾರ್ಕೆಟ್ ನ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾವೆ ಅಂತಾನೆ ಹೇಳ್ಬೋದು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, HDFC ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿತ್ತು. HDFC ಬ್ಯಾಂಕ್ ನ ಜೊತೆಗೆ ಇಂಡಸ್ಇಂಡ್ ಬ್ಯಾಂಕ್, ಈ ಎರಡು ಬ್ಯಾಂಕ್ ಗಳು ಕೂಡ ಫೋಕಸ್ ಅಲ್ಲಿದ್ದು. ಕಾರಣ RBI ಇಂದ HDFC ಬ್ಯಾಂಕ್ ಗೆ ಒಂದು ಅಪ್ರೂವಲ್ ಸಿಕ್ಕಿದೆ. ನೋಡಬಹುದು RBI ಅಪ್ರೂವಲ್ ಫಾರ್ HDFC ಬ್ಯಾಂಕ್. ಅಂದ್ರೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನು ತಗೊಳ್ಳಿಕ್ಕೆ RBI ಅಪ್ರೂವಲ್ ಅನ್ನ ಕೊಟ್ಟಿದೆ. ನೋಡಬಹುದು 9.5% ಅಗ್ರಿಗೇಟ್ ಹೋಲ್ಡಿಂಗ್ ಅನ್ನ ತಗೊಳ್ಳಿಕ್ಕೆ RBI ಅಪ್ರೂವಲ್ ಅನ್ನ ಕೊಟ್ಟಿದೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ. ಬಟ್ ಬೋರ್ಡ್ ಅಲ್ಲಿ ಜಾಗವನ್ನ ಕೊಟ್ಟಿಲ್ಲ. ಬೋರ್ಡ್ ಮೆಂಬರ್ಸ್ ವಿಚಾರದಲ್ಲಿ ಜಾಗವನ್ನ ಕೊಟ್ಟಿಲ್ಲ. ಈ ಸುದ್ದಿ ಕಾರಣಕ್ಕೆ HDFC ಬ್ಯಾಂಕ್ ಹಾಗೂ ಇಂಡಸ್ಇಂಡ್ ಬ್ಯಾಂಕ್ ಎರಡು ಕೂಡ ಫೋಕಸ್ ಅಲ್ಲಿದ್ದು. ಬಟ್ ಎರಡು ಕಡೆ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಎರಡು ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಅಂದ್ರೆ ನೆಕ್ಸ್ಟ್ 1 ಇಯರ್ ಒಳಗಡೆ HDFC ಬ್ಯಾಂಕ್ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ 9.5% ಸ್ಟೇಕ್ ಅನ್ನು ತಗೊಳುತ್ತೆ. ಇದಕ್ಕೆ ಅಪ್ರೂವಲ್ RBI ಕಡೆಗಿಂದ ಸಿಕ್ಕಿದೆ. ಇನ್ನು ಝೋಟಾ ಹೆಲ್ತ್ ಕೇರ್ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ QIP ಲಾಂಚ್ ಮಾಡಿತ್ತು. 400 ಕೋಟಿ QIP ಅನ್ನ ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅದಕ್ಕೆ 9% ಡಿಸ್ಕೌಂಟ್ ಅಲ್ಲಿ ಲಾಂಚ್ ಮಾಡಿತ್ತು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ನಿಯರ್ಲಿ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ HCL ಟೆಕ್ನಾಲಜೀಸ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಅರೋಬೇಟ್ ಟೆಕ್ ಜೊತೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಪಾರ್ಟ್ನರ್ಶಿಪ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲತ್ತು ನಿಯರ್ಲಿ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ BL ಕಶ್ಯಪ್ ಅಂಡ್ ಸನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿಗೆ 616 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಲಿಲ್ಲ. 1.5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಅಯಾನ್ ಎಕ್ಸ್ಚೇಂಜ್ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಸುದ್ದಿಯನ್ನ ನೋಡಿದ್ವಿ. ಕಂಪನಿಗೆ 205 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಯಾನ್ ಎಕ್ಸ್ಚೇಂಜ್. ನಂತರ ಐನಾಕ್ಸ್ ವಿಂಡ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 100 ಮೆಗಾವಾಟ್ ಸಾಮರ್ಥ್ಯದ ವಿಂಡ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು SCPC ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತ 270 ಕೋಟಿ ಆರ್ಡರ್. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು. ಇನ್ನು ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ನಿಯರ್ಲಿ 4% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಗೆ ಬಂದ ಸುದ್ದಿಯನ್ನು ನೋಡಿದ್ರೆ ಇಲ್ಲಿ ಸುದ್ದಿ ಕಾಣ್ತಾ ಇಲ್ಲ. ಬಟ್ ಕಂಪನಿಯ ಬೋರ್ಡ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಗಿಫ್ಟ್ ಸಿಟಿಯಲ್ಲಿ ಅಂದ್ರೆ ಗುಜರಾತ್ ನ ಗಿಫ್ಟ್ ಸಿಟಿಯಲ್ಲಿ ಜಗಲ್ ಪೇಮೆಂಟ್ಸ್ IFSC ಸ್ಟಾರ್ಟ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇದು ಒಂದು ಸಬ್ಸಿಡಿಯರಿ ಆಗಿರುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಜಗಲ್ ಪ್ರೀಪೇಡ್ ಅಲ್ಲಿ.
ನಂತರ ವೇದಾಂತ ಫೋಕಸ್ ಅಲ್ಲಿ ಜೊತೆಗೆ ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಚಾರ್ಟ್ ನೋಡಬಹುದು, ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಈ ಸುದ್ದಿ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಈ ರೀತಿ ಅಪ್ ಆಯ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇದು ನೋಡಬಹುದು, NCLT ಮುಂಬೈ ಅಪ್ರೂವ್ಸ್ ವೇದಾಂತ ಡಿಮರ್ಜರ್ ಪ್ಲಾನ್, ಶೇರ್ಸ್ ರೈಸ್ 4%. ಕಂಪನಿ ಇಂದ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಡೆತಡೆಗಳು ನೋಡ್ಲಿಕ್ಕೆ ಸಿಕ್ಕಿದ್ದು. ಈಗ ಫೈನಲಿ NCLT ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು. ಇನ್ನು BML ಲಿಮಿಟೆಡ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 110 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂತು. ಈ ಕಾರಣದಿಂದ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ. ನಿಯರ್ಲಿ 2% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿ ಗೆಳೆಯರೇ, ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆ ಆದ್ರೆ ಮೊದಲನೇ ಲಿಂಕ್ ಅಲ್ಲಿ ನಿಮ್ಗೆ ನಂಬರ್ಸ್ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.